Hi guys, welcome back to ABG Spoken English classes. Today we are going to start a new poem called Nobleness and Kindleth Nobleness. It is sixth poem from class ninth. James James Russell Lowell has written this poem. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷವಾಗಿರುವಂತಹ ಸೂಚನೆ, 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು, ಪದ್ಯಗಳು ಮತ್ತು ಅದರ ಪ್ರಶ್ನೋತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪದ್ಯ ಭಾಗವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸೊ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆತ್ ನೋಬಲ್ನೆಸ್, ದಯೆಯಿಂದ ದಯೆಯನ್ನು ಹೊತ್ತಿಸು ಎನ್ನುವ ಅರ್ಥವನ್ನು ಈ ಒಂದು ಟೈಟಲ್ ಕೊಡುತ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ this poem from introduction to the poem. In the poem, ಈ ಒಂದು ಪದ್ಯ ಭಾಗದಲ್ಲಿ ಅಥವಾ ಈ ಒಂದು ಪದ್ಯದಲ್ಲಿ ಯೂಸುಫ್ ಬಿಲೀವ್ಸ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಈ ಒಂದು ಪದ್ಯದಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರ ಇಲ್ಲಿ ಯೂಸುಫ್ ಅಂತಕ್ಕಂತಹ ವ್ಯಕ್ತಿ. ಯೂಸುಫ್ ಬಿಲೀವ್ಸ್, ಯೂಸುಫ್ ಅಂತಕ್ಕಂಥ ವ್ಯಕ್ತಿ ನಂಬುತ್ತಾನೆ ಅಂಥೇಳಿ, ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ತನ್ನ ಹತ್ರ ಇರತಕ್ಕಂತಹ ಎಲ್ಲ ವಸ್ತು, ಸಂಪತ್ತು, ಮನೆ, ಇತರೆ ಎಲ್ಲ ವಸ್ತುಗಳು ಆತ ನಂಬ್ತಾನೆ ಅವು ದೇವರಿಗೆ ಸೇರಿದ್ದು ಅಂಥೇಳಿ ನಂಬ್ತಕ್ಕಂಥದ್ದು ಆತನ ಒಂದು ವಿಶೇಷ. ಯೂಸುಫ್ ಬಿಲೀವ್ಸ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಪ್ರತಿಯೊಂದು ಅವನ ಹತ್ರ ಇರತಕ್ಕಂಥ ಪ್ರತಿಯೊಂದು ವಸ್ತು, ಸಂಪತ್ತು ಅವೆಲ್ಲವೂ ಸಹಿತ ದೇವರಿಗೆ ಸೇರಿದ್ದು ಅಂತ ಆತ ನಂಬುತ್ತಾನೆ. ನಾಟ್ ಟು ಇಂಡಿವಿಜುವಲ್ಸ್, ಆ ಒಂದು ಆಸ್ತಿ ಸಂಪತ್ತು ಅವು ವೈಯಕ್ತಿಕವಾದದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿ ಆಫರ್ಸ್ ಹೀಸ್ ಹೋಮ್ ಟು ಅ ಕಂಪ್ಲೀಟ್ ಸ್ಟ್ರೇಂಜರ್. ಆತ ತನ್ನ ಒಂದು ಸ್ವಂತ ಮನೆಯನ್ನು ಅಪರಿಚಿತವಾಗಿರ್ತಕ್ಕಂತಹ, ಸಂಪೂರ್ಣವಾಗಿ ಅಪರಿಚಿತವಾಗಿರ್ತಕ್ಕಂತಹ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾನೆ, ಬಿಟ್ಟು ಕೊಡ್ತಾ ಇದ್ದಾನೆ ಆತ ಇರಲಿಕ್ಕೆ. ಹಿ ಆಫರ್ಸ್ ಹೀಸ್ ಕಂಪ್ಲೀಟ್ ಹೋಮ್, ಹೀಸ್ ಹೋಮ್ ಟು ಅ ಕಂಪ್ಲೀಟ್ ಸ್ಟ್ರೇಂಜರ್. ಸ್ಟ್ರೇಂಜರ್ ಅಂತಂದರೆ ಅಪರಿಚಿತ ವ್ಯಕ್ತಿಗೆ ಇವರು ಬಿಟ್ಟು ಕೊಡ್ತಾ ಇದ್ದಾನೆ ಅಂಥೇಳಿ. ಹಿ ಆಲ್ಸೋ ಆಫರ್ಸ್ ದ ಸ್ಟ್ರೇಂಜರ್ ಅ ಹಾರ್ಸ್ ಆ್ಯಂಡ್ ಸಮ್ ಗೋಲ್ಡ್. ಮತ್ತು ಆ ಒಂದು ಅಪರಿಚಿತ ವ್ಯಕ್ತಿಗೆ ಇವರೇನು ಮಾಡ್ತಾ ಇದ್ದಾರೆ, ತನ್ನಲ್ಲಿರ್ತಕ್ಕಂತಹ ಒಂದು ಕುದುರೆಯನ್ನು ಮತ್ತು ತನ್ನಲ್ಲಿರ್ತಕ್ಕಂಥ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಏನು ಮಾಡ್ತಾ ಇದ್ದಾನೆ, ಅವರಿಗೆ ಕೊಡ್ತಾ ಇದ್ದಾನೆ. ದ ಸ್ಟ್ರೇಂಜರ್ ಈಸ್ ಓವರ್ವೆಲ್ಮ್ಡ್ ಬೈ ಹೀಸ್ ಕೈಂಡ್ನೆಸ್. ಇಲ್ಲಿ ಇಷ್ಟೆಲ್ಲ ಪಡೆದುಕೊಂಡಿರ್ತಕ್ಕಂತಹ ಆ ಒಬ್ಬ ಅಪರಿಚಿತ ವ್ಯಕ್ತಿ ಆತ ಕೊಟ್ಟಿದ್ದರಿಂದಾಗಿ ಆತರಿಂದ ಏನು ಮಾಡ್ತಾನೆ, ಬಹಳಷ್ಟು ಆತ ಅತ್ಯಾನಂದವನ್ನು ಹೊಂದ್ತಾನೆ. ದ ಸ್ಟ್ರೇಂಜರ್ ಈಸ್ ಓವರ್ವೆಲ್ಮ್ಡ್ ಬೈ ದಿಸ್ ಕೈಂಡ್ನೆಸ್. ಈ ಒಂದು ದಯೆಯಿಂದ ಆತ ತುಂಬ ಸಂತೋಷಗೊಳ್ತಾನೆ ಅಥವಾ ಅತ್ಯಾನಂದವನ್ನು ಹೊಂದ್ತಾನೆ. ಆ್ಯಂಡ್ ಅಡ್ಮಿಟ್ಸ್, ಮತ್ತು ಒಪ್ಪಿಕೊಳ್ಳುತ್ತಾನೆ, ದ್ಯಾಟ್ ಹಿ ಕಿಲ್ಡ್ ಯೂಸುಫ್ ಸನ್. ಮತ್ತು ಆ ಯೂಸುಫ್ನ ಮಗನನ್ನು ಕೊಂದಿರುವುದು ತಾನೇ ಅಂಥೇಳಿ ಆತ ಒಪ್ಪಿಕೊಳ್ಳುತ್ತಾನೆ. ಯೂಸುಫ್ ಆಫರ್ಸ್ ಹಿಮ್ ಅಡಿಷ್ನಲ್ ಗೋಲ್ಡ್. ನೋಡಿ, ಯಾರಾದರೂ ತನ್ನ ಮಗನನ್ನು ಕೊಂದರೆ ಸಿಟ್ಟು ಮಾಡ್ಕೊಳ್ತಾರೆ, ಮೋಸ ಮಾಡಿದ ಅಂಥೇಳಿ ಆತನನ್ನು ಬಡಿಲಿಕ್ಕೆ ಹೋಗ್ತಾರೆ. ಆದರೆ ಯೂಸುಫ್ ಮಾತ್ರ ಹಾಗಲ್ಲ. ಯೂಸುಫ್ ಏನು ಮಾಡ್ತಾ ಇದ್ದಾನೆ, ಆಫರ್ಸ್ ಹಿಮ್ ಅಡಿಷ್ನಲ್ ಗೋಲ್ಡ್, ಮತ್ತೊಂದಿಷ್ಟು ಬಂಗಾರದ ನಾಣ್ಯಗಳನ್ನು ಕೊಡ್ತಾ ಇದ್ದಾನೆ, ಸಿಟ್ಟು ಮಾಡಿಕೊಳ್ಳುವ ಬದಲಾಗಿ. ಇನ್ಸ್ಟೆಡ್ ಆಫ್ ಗೆಟಿಂಗ್ ಆ್ಯಂಗ್ರಿ, ಅಂದರೆ ಸಿಟ್ಟು ಮಾಡಿಕೊಳ್ಳುವ ಬದಲು ಆತ ಇನ್ನೂ ಹೆಚ್ಚಾಗಿ ಬಂಗಾರದ ನಾಣ್ಯಗಳನ್ನು ಕೊಡುವುದರ ಮುಖಾಂತರವಾಗಿ ಆತ ತನ್ನ ಒಂದು ಸೇಡನ್ನು ತೀರಿಸಿಕೊಳ್ತಾ ಇದ್ದಾನೆ. ಆ್ಯಂಡ್ ಥ್ಯಾಂಕ್ಸ್ ದ ಸ್ಟ್ರೇಂಜರ್ ಫಾರ್ ಅಲೋವಿಂಗ್ ಹಿಮ್ ಟು ಅವೇಂಜ್ ಹೀಸ್ ಸನ್ಸ್ ಡೆತ್. ಅಂದರೆ ಈತ ತನ್ನ ಒಂದು ಸೇಡನ್ನು ಯಾವ ರೀತಿಯಾಗಿ ತೀರಿಸ್ಕೊಳ್ತಾ ಇದ್ದಾನೆ,
ಆತನಿಗೆ ಅಡಿಷ್ನಲ್ ಗೋಲ್ಡ್ ಹೆಚ್ಚಿಗೆ ಬಂಗಾರವನ್ನು ಕೊಡುತ್ತಾ ತನ್ನ ಒಂದು ಸಿಟ್ಟನ್ನು ತೋರಿಸದೆ ಏನು ಮಾಡ್ತಾ ಇದ್ದಾನೆ, ತನ್ನ ಒಂದು ರಿವೆಂಜನ್ನು ಅಥವಾ ಸೇಡನ್ನು ತೀರಿಸಿಕೊಳ್ತಾ ಇದ್ದಾನೆ. ಆತನ ಮಗನ ಸಾವಿಗೆ ಅವರು ಯಾವ ರೀತಿಯಾಗಿ ಸೇಡನ್ನು ತೀರಿಸಿಕೊಂಡ್ರು, ಹೆಚ್ಚಾಗಿ ಬಂಗಾರದ ನಾಣ್ಯಗಳನ್ನು ಕೊಡುವುದರ ಮುಖಾಂತರವಾಗಿ. ಸೊ ಇಂತಹ ಈವೆಂಟ್ಸನ್ನು ನಾವು ಮತ್ತೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಈಸ್ ಅ ರೇರ್ ಸ್ಟೋರಿ. ಇಂತಹ ಸ್ಟೋರಿಗಳು ಭಾಳ ರೇರ್ ಅಂದರೆ ಭಾಳ ಕಡಿಮೆ ಅಂಥೇಳಿ. ಯಾಕಂದರೆ ನಾವು ಯಾರಾದರೂ ನಮ್ಮ ಸಂಬಂಧಿಕರಿಗೆ ಅಥವಾ ತಂದೆ ತಾಯಿಗೆ ಅಥವಾ ಸಣ್ಣ ಮಕ್ಕಳಿಗೆ ಸಹಿತ ಯಾರಾದರೂ ಹೊಡೆದ್ರೆ ನಾವು ಅವರಿಗೆ ಏನು ಮಾಡ್ತೇವೆ, ಜಗಳಕ್ಕೆ ಹೋಗ್ತೇವೆ, ಅವರನ್ನು ಬೈತೇವೆ, ಅವರ ವಿರುದ್ಧ ಸಿಟ್ಟು ಮಾಡ್ಕೊಳ್ತೇವೆ. ಆದರೆ ಈತ ಮಾತ್ರ ಹಾಗಿಲ್ಲ. ತನ್ನ ರಿವೆಂಜನ್ನು ಭಾಳ ಪೀಸ್ಫುಲ್ಲಾಗಿ ಅಂದರೆ ಶಾಂತವಾಗಿ ನೆಮ್ಮದಿಯಿಂದ ಏನು ಮಾಡ್ತಾ ಇದ್ದಾನೆ, ಇನ್ನೊಂದಿಷ್ಟು ಬಂಗಾರದ ನಾಣ್ಯಗಳನ್ನು ಕೊಡೋದ್ರ ಮುಖಾಂತರವಾಗಿ ಆತ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಆತನಿಗೆ ಧನ್ಯವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರತಕ್ಕಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ. ಹಾಗಾದರೆ ನೋಬಲ್ನೆಸ್ ಆ್ಯಂಡ್ ಕೈಂಡ್ನೆಸ್ ಲೋಬಲ್ನೆಸ್ ಈ ಒಂದು ಕವನದ ಅಥವಾ ಪದ್ಯದ ಸೆಂಟರ್ ಪಾಯಿಂಟ್ ಏನು, ಮೂಲವಾಗಿರ್ತಕ್ಕಂತಹ ಕೇಂದ್ರವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ದ ಪೋಯಮ್ ಎಂಸೈಸಸ್ ದ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್. ಈ ಒಂದು ಪದ್ಯ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್ ದಯೆಯ ಒಂದಿಷ್ಟು ಗುಣಗಳನ್ನು ಇದು ಮೇಲಕ್ಕೆ ಹಿಡಿಯುತ್ತದೆ. ಆ್ಯಂಡ್ ಜನರಾಸಿಟಿ ಉದಾರತೆಯ ಬಗ್ಗೆ ಒಂದಿಷ್ಟು ಗುಣಗಳನ್ನು ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಟೋಟಲ್ ಆಗಿ ದ ಪೋಯಮ್ ಎಂಸೈಸಸ್ ಅಂದರೆ ಈ ಒಂದು ಪದ್ಯ ಎತ್ತಿ ಹಿಡಿಯುತ್ತದೆ ಯಾವ ಗುಣಗಳನ್ನು ಅಂತಂದರೆ ಕೈಂಡ್ನೆಸ್ ಆ್ಯಂಡ್ ಜನರಾಸಿಟಿ, ದಯೆ ಮತ್ತು ಉದಾರತೆಯ ಗುಣಗಳನ್ನು ಇದು ಎತ್ತಿ ಹಿಡಿಯುತ್ತದೆ. ವಿಚ್ ಲೆಡ್ ಅಸ್ ಟು ಹ್ಯಾಪಿನೆಸ್ ಇನ್ ಲೈಫ್, ಮತ್ತು ಯಾವುದು ನಮ್ಮ ಜೀವನಕ್ಕೆ ಸೌಖ್ಯ ಸುಖವನ್ನು ತರಬಹುದಾಗಿದೆ ಅಂತಹ ಒಂದಿಷ್ಟು ಗುಣಗಳನ್ನು ಇಲ್ಲಿ ಎತ್ತಿ ಹೇಳಲಾಗುತ್ತಿದೆ ಅಂತಕ್ಕಂಥದ್ದು. ಆಮೇಲೆ ನಾವು ಈಗ ಮೊದಲೇ ಒಂದು ಸ್ಟ್ಯಾಂಜಾಗೆ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ದಿಸ್ ಲೆಸನ್ ನೌ. Some new words are given in red color. You may write in your notebooks. Let us start the first stanza of this poem. Here the first line, a stranger came one night to Yusuf's tent. A stranger means ಒಬ್ಬ ಅಪರಿಚಿತ ವ್ಯಕ್ತಿ, came ಬಂದ, one night ಒಂದು ದಿನ ರಾತ್ರಿ, ಟು ಯೂಸುಫ್ಸ್ ಟೆಂಟ್ ಯೂಸುಫ್ನ ಬಿಡಾರಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ದಿನ ರಾತ್ರಿ ಬಂದ. ಸೇಯಿಂಗ್ ಏನು ಹೇಳ್ತಾ ಬಂದ ಅಂತಂದರೆ, ಸೇಯಿಂಗ್ ಬಿ ಹೋಲ್ಡ್ ಒನ್ ಔಟ್ಕಾಸ್ಟ್ ಆ್ಯಂಡ್ ಇನ್ ರೀಡ್. ಈ ರೀತಿ ಹೇಳ್ತಾನೆ ಅವನು. ಇಲ್ಲಿ ಗಮನಿಸಬೇಕು ನೀವು, ಒನ್ ಔಟ್ಕಾಸ್ಟ್ ಒಬ್ಬ ಬಹಿಷ್ಕಾರಗೊಂಡ ವ್ಯಕ್ತಿ, ಸಮುದಾಯದಿಂದ ಬಹಿಷ್ಕಾರಗೊಂಡಿರ್ತಕ್ಕಂತಹ ವ್ಯಕ್ತಿ. ಆ್ಯಂಡ್ ಇನ್ ರೀಡ್ ಅಂಜುತ್ತಾ ಬೆದರುತ್ತಾ ಹೆದರುತ್ತಾ ಏನು ಮಾಡ್ತಾ ಇದ್ದಾನೆ, ಬಂದಿದ್ದೇನೆ. ಅಗೇನ್ಸ್ಟ್ ಹೂಸ್ ಲೈಫ್ ದ ಬೋ ಆಫ್ ಪವರ್ ಈಸ್ ಬೆಂಟ್. ಇಲ್ಲಿ ಯಾರು ಅಂಜುತ್ತಾ ಹೆದರುತ್ತಾ ಈ ಒಂದು ಯೂಸುಫ್ನ ಟೆಂಟಿಗೆ ಬಂದಿದ್ದಾರೋ ಅವರ ವಿರುದ್ಧವಾಗಿ, ಅಗೇನ್ಸ್ಟ್ ಹೂಸ್ ಲೈಫ್ ಆತನ ಜೀವನ ಏನಿದೆ ಈಗ ಅಪಾಯದಲ್ಲಿದೆ. ದ ಬೋ ಆಫ್ ಪವರ್ ಈಸ್ ಬೆಂಟ್ ಅಂತಂದರೆ ಆ ಸಮುದಾಯದ ಮುಖ್ಯ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಈತನಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಥವಾ ಶಿಕ್ಷೆ ಕೊಡುವನಿದ್ದಾನೆ ಅಥವಾ ಈತನನ್ನು ಜೀವಂತವಾಗಿ ಇರದೇ ಇರೋ ಥರ ಮಾಡ್ತಾ ಇದ್ದಾನೆ, ಈತನನ್ನು ಕೊಲ್ಲುವಂಥ ಪ್ರಯತ್ನವನ್ನು ಅಲ್ಲಿ ನಡೆದಿದೆ. ಹೂ ಪ್ಲೈಸ್ ಯಾರು ಓಡಿ ಬಂದಿದ್ದಾರೋ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಆ್ಯಂಡ್ ಹ್ಯಾಸ್ ನಾಟ್ ವೇ ಟು ಲೇ ಹೀಸ್ ಹೆಡ್, ಮತ್ತು ಆತ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂತಂದರೆ ಹೇಗಾದರೂ ಮಾಡಿ ತನ್ನ ತಲೆಯನ್ನು ಉಳಿಸ್ಕೊಳ್ಬೇಕು ಅಥವಾ ತನ್ನ ಜೀವ ಉಳಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಅಡಿಗೆ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಆತ ಏನು ಮಾಡಿದ್ದಾನೆ, ಯೂಸುಫ್ನ ಟೆಂಟಿಗೆ ಆಶ್ರಯವನ್ನು ಬಯಸಿ ಬರ್ತಾ ಇದ್ದಾನೆ ಅಥವಾ ಬಂದಿದ್ದಾನೆ. ಹ್ಯಾಸ್ ನಾಟ್ ವೇರ್ ಟು ಲೇ ಹೀಸ್ ಹೆಡ್, ಎಲ್ಲಿ ಅಡಿಗೆ ಕೂತ್ಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ಆತ ಆ ಒಂದು ಸಮುದಾಯದ ಮುಖ್ಯಸ್ಥರಿಂದ ತಪ್ಪಿಸಿಕೊಂಡು ಜೀವ ಭಯದಿಂದ ಏನು ಮಾಡಿದ್ದಾನೆ, ಓಡಿ ಬಂದಿದ್ದಾನೆ. ಬಂದು ಇದನ್ನೆಲ್ಲ ಹೇಳ್ತಾನೆ ಯಾರಿಗೆ,
ಯೂಸುಫ್ಗೆ ಹೇಳ್ತಾ ಇದ್ದಾನೆ, ಸೇಯಿಂಗ್, ಇದನ್ನ ಹೇಳ್ತಾ ಬರ್ತಾ ಇದ್ದಾನೆ, ಐ ಕೇಮ್ ಟು ದಿ, ನಾನು ನಿನ್ನ ಹತ್ತಿರ ಬಂದಿದ್ದೇನೆ. ದಿ ಅಂದರೆ ಇಲ್ಲಿ ನಿನ್ನ ಅಂತ ಅರ್ಥ ಆಗುತ್ತೆ. ಐ ಕೇಮ್ ಟು ದಿ ಫಾರ್ ಶೆಲ್ಟರ್ ಆ್ಯಂಡ್ ಫಾರ್ ಫುಡ್, ನಾನು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಆಶ್ರಯವನ್ನು ಬಯಸಿ ಮತ್ತು ಆಹಾರವನ್ನು ಬಯಸಿ ನಿಮ್ಮ ಹತ್ರ ಬಂದಿದ್ದೇನೆ. ಟು ಯೂಸುಫ್, ಈಗ ಯೂಸುಫ್ಗೆ ಹೇಳ್ತಾ ಇದ್ದಾನೆ ಆತ, ನಾನು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಆಶ್ರಯ ಮತ್ತು ಆಹಾರವನ್ನು ಬಯಸಿ ಬಂದಿದ್ದೇನೆ. ಕಾಲ್ಡ್ ಥ್ರೂ ಆಲ್ ಅವರ್ ಟ್ರೈಬ್ಸ್ ದ ಗುಡ್, ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ ಆತ, ತಮ್ಮ ಬುಡಕಟ್ಟಿನವರು, ತಮ್ಮ ಜನಾಂಗದವರು ಎಲ್ಲರೂ ಒಳ್ಳೆಯವರೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು? ಎ ಸ್ಟ್ರೇಂಜರ್, ಅಂದರೆ ಒಬ್ಬ ಅಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ ಯೂಸುಫ್ನ ಒಂದು ಬಿಡಾರಕ್ಕೆ ಬಂದು ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯೂಸುಫ್ ಈಗ ಅವನ ಮಾತಿಗೆ ಪ್ರತಿಕ್ರಿಯಿಸಲು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದ ಟೆಂಟ್ ಈಸ್ ಮೈನ್, ಈ ಬಿಡಾರ ನನ್ನದು. ಸೇಡ್ ಯೂಸುಫ್, ಯೂಸುಫ್ ಹೇಳಿದ, ಈ ಬಿಡಾರ ಅಥವಾ ಈ ಒಂದು ಏನು ಬಿಡಾರ ಇದೆ, ನಾನು ಬದುಕಿರ್ತಕ್ಕಂಥದ್ದು, ಜೀವಿಸಿರ್ತಕ್ಕಂಥ ಬಿಡಾರ ನನ್ನದು. ಬಟ್ ಆದರೆ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್, ಏನು ನನ್ನದಲ್ಲ, ಹೆಚ್ಚಿಗೆ ಅಂತ ಹೇಳಬೇಕಂದ್ರೆ, ಇನ್ನೂ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕಂದ್ರೆ ನಿಜವಾಗಲೂ ಈ ಟೆಂಟ್ ನನ್ನದಲ್ಲ. ಹಾಗಾದರೆ ಅದು ಯಾರ್ದು ಅಂದರೆ ಇಟ್ ಈಸ್ ಗಾಡ್ಸ್, ಅದು ದೇವರದ ಒಂದು ಟೆಂಟ್, ಬಿಡಾರ ಅಂತ ಹೇಳಿದ. ಕಮ್ ಇನ್, ಒಳಗೆ ಬಾ, ಒಳಗೆ ಅಂದರೆ ಬಿಡಾರದ ಒಳಗೆ ಬಾ ಅಂಥೇಳಿ ಆತ ಕರೀತಾ ಇದ್ದಾನೆ. ಕಮ್ ಇನ್ ಆ್ಯಂಡ್ ಬಿ ಆಟ್ ಪೀಸ್, ನೆಮ್ಮದಿಯಿಂದ ಶಾಂತಿಯಿಂದ ಇರು ಇಲ್ಲಿ ಒಂದು ಬಿಡಾರದಲ್ಲಿ ಅಂತ ಯೂಸುಫ್ ಆತನಿಗೆ ಹೇಳಿದ. ಫ್ರೀಲಿ ಶಾಲ್ಟ್ ಅಂತ ಬರೆದಿದ್ದಲ್ಲ, ಇದು ಶಾಲ್, ಅದು ಓಲ್ಡ್ ಇಂಗ್ಲೀಷ್ ಯೂಸೇಜ್ ಆಗಿರೋದ್ರಿಂದ ಆ ರೀತಿಯಾಗಿ ಬರೆದಿದ್ದಾರೆ. ಈಗ ಮಾಡರ್ನ್ ಇಂಗ್ಲೀಷ್ ಯೂಸೇಜ್ನಲ್ಲಿ ಅದು ಶಾಲ್ ಅಂತ ಅರ್ಥ ಕೊಡುತ್ತೆ. ಫ್ರೀಲಿ ಶಾಲ್ ದೌ ಪಾರ್ಟೇಕ್ ಆಫ್ ಆಲ್ ಮೈ ಸ್ಟೋರ್, ಮುಕ್ತವಾಗಿ, ಫ್ರೀಲಿ ಅಂದರೆ ಮುಕ್ತವಾಗಿ ನನ್ನ ಒಂದು ಸಂಗ್ರಹ, ನನ್ನ ಮನೆಯಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು ನೀನು ಶೇರ್ ಮಾಡ್ಕೋಬೋದು, ಹಂಚಿಕೊಳ್ಬೋದು, ಅದನ್ನು ಉಪಯೋಗಿಸ್ಬೋದು ಅಂತ ಹೇಳಿ ಹೇಳ್ತಾನೆ ಯೂಸುಫ್. ಆ್ಯಸ್ ಐ ಆಫ್ ಹೀಸ್ ಹೂ ಬಿಲ್ಡತ್ ಓವರ್ ದೇಸ್, ಇಲ್ಲಿ ಆತ ಹೇಳ್ತಾ ಇದ್ದಾನೆ ಆ್ಯಸ್ ಐ ಆಫ್ ಹೀಸ್, ನನ್ನಂತೆ ಅಥವಾ ನಾನು ಇದ್ದಂತೆ ಅನ್ನಲಿಕ್ಕೆ ಅಂತಾರೆ ಇಲ್ಲಿ. ಆ್ಯಸ್ ಆಫ್ ಹೀಸ್ ಹೂಸ್ ಬಿಲ್ಡತ್, ಹೀಸ್ ಹೂ ಬಿಲ್ಡತ್, ಇದನ್ನು ಯಾರು ಕಟ್ಟಿದ್ದಾರೆ ಅಂದರೆ ಆ ದೇವರು ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ ಈ ಒಂದು ಬಿಡಾರ. ಅವರ್ ಟೆಲ್ಸ್ ಹೀಸ್ ಗ್ಲೋರಿಯಸ್ ರೂಫ್, ಈ ಒಂದು ಬಿಡಾರ ಅಂತಕ್ಕಂಥದ್ದು ಆ ದೇವರ ಒಂದು ಬಹಳ ವೈಭವಯುತವಾಗಿರ್ತಕ್ಕಂತಹ ಒಂದು ಛಾವಣಿ ಇದ್ದಂತೆ. ಆಫ್ ಡೇ ಆ್ಯಂಡ್ ನೈಟ್, ಹಗಲು ಮತ್ತು ರಾತ್ರಿ. ಆ್ಯಂಡ್ ಆಟ್ ಹೂಸ್ ಡೋರ್ ನನ್ ಎವರ್ ಎಟ್ ಹರ್ಡ್ ನೇ, ಮತ್ತು ಈ ಮನೆಯ ಬಾಗಿಲಿಗೆ ಬಂದವರಿಗೆ ನಾವೆಂದಿಗೂ ಏನಂತ ಹೇಳಿಲ್ಲ ನೋ. ನೇ ಅಂತಂದರೆ ನೋ, ಇಲ್ಲ ಅಂತ ಎಂದಿಗೂ ಈ ಒಂದು ಬಾಗಿಲು ಕೇಳೇ ಇಲ್ಲ. ಆ್ಯಂಡ್ ಹೂಸ್ ಡೋರ್, ಯಾರ ಒಂದು ಬಾಗಿಲು, ನನ್ ಎವರ್ ಎಟ್ ಹರ್ಡ್, ಎಂದಿಗೂ ಏನು ಮಾಡಿಲ್ಲ ಇಂತಹ ಶಬ್ದ, ನೋ ಅನ್ನುವಂಥ ಶಬ್ದವನ್ನು ಕೇಳೇ ಇಲ್ಲ. ಯಾರು ಬಂದವರಿಗೆಲ್ಲವೂ ಸಹಿತ ಇಲ್ಲಿ ಸತ್ಕಾರ ದೊರೆಯುತ್ತದೆ, ಅತಿಥಿ ಸತ್ಕಾರ ದೊರೆಯುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಯೂಸುಫ್ ಹೇಳ್ತಾ ಇದ್ದಾನೆ. ಆ್ಯಂಡ್ ನ್ಯೂ ವರ್ಡ್ಸ್ ಆರ್ ಗಿವನ್ ಇನ್ ದ below lines, you have to check it, those are in a red color, you may like it, write it. Let us start now third stanza. So Yusuf entertained his guest that night, ಯೂಸುಫ್ ಏನು ಮಾಡ್ತಾ ಇದ್ದಾನೆ, ತನ್ನ ಬಂದಿರತಕ್ಕಂಥ ತನ್ನ ಒಂದು ಬಿಡಾರಕ್ಕೆ ಬಂದಿರತಕ್ಕಂತಹ ಅತಿಥಿಯನ್ನು ಆ ದಿನ ರಾತ್ರಿ ತುಂಬ ಮನರಂಜಿಸ್ತಾ ಇದ್ದಾನೆ ಅಥವಾ ಮನರಂಜಿಸಿದ. ಸೊ ಆದ್ದರಿಂದ ಯೂಸುಫ್ ಎಂಟರ್ಟೈನ್ ಹಿಸ್ ಗೆಸ್ಟ್, ಅವನ ಮನೆಗೆ ಬಂದಿರತಕ್ಕಂಥ ಅತಿಥಿಯನ್ನು ಆ ದಿನ ರಾತ್ರಿ ಆತ ತುಂಬ ಮನರಂಜಿಸೋ ರೀತಿಯಲ್ಲಿ ನಡ್ಕೊಂಡ ಅಥವಾ ಅವನಿಗೆ ಮನರಂಜನೆಯನ್ನು ನೀಡಿದ. ಆ್ಯಂಡ್ ವಾಕಿಂಗ್ ಹಿಮ್ ಏರ್ ಡೇ, ಇಲ್ಲಿ ಯೂಸುಫನ್ನು ಹೇಳ್ತಾ ಇದ್ದಾನೆ ವಾಕಿಂಗ್ ಹಿಮ್ ಏರ್ ಡೇ ಅಂತಂದರೆ ಇಲ್ಲಿ ಬಿಫೋರ್ ಅಂದರೆ ಮೊದಲಿಗೆ ಅಂತ ಹೇಳ್ತಾ ಇದ್ದಾನೆ. ಬಿಫೋರ್ ಡೇ, ಏರ್ ಡೇ ಅಂತಂದರೆ ಬಿಫೋರ್ ಡೇ ಅಂದರೆ ಇನ್ನೂ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನಡೆದು ಹೋಗು.
ಹಿಯರ್ ಇಸ್ ಅ ಗೋಲ್ಡ್ ಸೆಡ್ ಹೇಳ್ತಾನೆ ಹಿಯರ್ ಈಸ್ ಗೋಲ್ಡ್ ಇಲ್ಲಿ ಬಂಗಾರವಿದೆ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ಡ್ ಮತ್ತು ನನ್ನ ಅತ್ಯಂತ ವೇಗವಾಗಿ ಓಡುವಂತಹ ಕುದುರೆ ಈಗಾಗಲೇ ಅದಕ್ಕೆ ತಡಿಯನ್ನು ಕಟ್ಟಲಾಗಿದೆ. ಸ್ಯಾಡಲ್ಡ್ ಅಂತಂದರೆ ಆ ಒಂದು ಕೂಡುವಂಥ ಆಸನವನ್ನು ಕಟ್ಟಿ ಆ ಕುದುರೆಯನ್ನು ಸಜ್ಜುಗೊಳಿಸಲಾಗಿದೆ. ಇಲ್ಲಿ ಆ್ಯಂಡ್ ವಾಕಿಂಗ್ ಹಿಮ್ ಡೇ ಅಂದರೆ ಇಲ್ಲಿಂದ ನೀನು ಹೋಗಿಬಿಡು. ಯಾವಾಗ ಹೋಗಿಬಿಡು? ಇನ್ನೂ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ನೀನು ಹೋಗಿಬಿಡು. ಹಿಯರ್ ಈಸ್ ಗೋಲ್ಡ್ ಇಲ್ಲಿ ಬಂಗಾರವಿದೆ ತೆಗೆದುಕೋ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ನನ್ನ ಅತಿ ವೇಗವಾಗಿ ಓಡುವಂತಹ ಕುದುರೆ ಇದೆ ಈಸ್ ಶ್ಯಾಡಲ್ಡ್ ಅದನ್ನು ಈಗಾಗಲೇ ತಡಿ ಕಟ್ಟಿಬಿಟ್ಟು ಅಂದರೆ ಆಸನವನ್ನು ಕಟ್ಟಿಬಿಟ್ಟು ಸಿದ್ಧಗೊಳಿಸಲಾಗಿದೆ. ಫಾರ್ ದಿ ಫ್ಲೈಟ್ ನಿನ್ನ ಒಂದು ಫ್ಲೈಟ್ಗಾಗಿ ನೀನು ಇಲ್ಲಿಂದ ಹೊರಡುವುದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಯೂಸುಫ್ ಹೇಳ್ತಾ ಇದ್ದಾನೆ ಈ ಮಾತುಗಳನ್ನು ಆ ಕಂಪ್ಲೀಟ್ ಆಗಿರ್ತಕ್ಕಂತಹ ಸ್ಟ್ರೇಂಜರ್ಗೆ ಅಪರಿಚಿತ ವ್ಯಕ್ತಿಗೆ ಈ ರೀತಿಯಾಗಿ ಹೇಳ್ತಾನೆ. ಡಿಫಾರ್ಟ್ ಅಂದರೆ ತೆರಳು. ಬಿಫೋರ್ ದ ಪ್ರೇಯಿಂಗ್ ಡೇ ಗ್ರೋ ಬೋಲ್ಡ್ ಸೂರ್ಯ ಉದಯ ಆಗಿ ಪ್ರಕಾಶಮಾನವಾಗಿ ಹೊಳೆಯೋಕ್ಕಿಂತ ಮುಂಚೆ ಏನು ಮಾಡಬೇಕು? ನೀನು ಈ ಸ್ಥಳದಿಂದ ತೆರಳಬೇಕು. ಡಿಪಾರ್ಟ್ ಬಿಫೋರ್ ದ ಪ್ರೇಯಿಂಗ್ ಡೇ. ಪ್ರೇಯಿಂಗ್ ಡೇ ಅಂದರೆ ಸೂರ್ಯ ಉದಯ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು ನೀನು? ಸೂರ್ಯ ಇನ್ನೂ ಪ್ರಕಾಶಮಾನವಾಗಿ ಹೊಳೆಯೋಕ್ಕಿಂತ ಮುಂಚೆ ಇಲ್ಲಿಂದ ನೀನು ತೆರಳಬೇಕು. ಆ್ಯಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗುವಂತೆ ಬೆಳಗಿದರೂ ಸಹಿತ ನಾರ್ ಗ್ರೋ ಲೆಸ್ ಅದು ಯಾವತ್ತಿಗೂ ಅದು ಇನ್ನೂ ಏನು ಮಾಡಲ್ಲ ಕಡಿಮೆ ಬೆಳಗಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೋ ಲೆಸ್. ಸೊ ಆದ್ದರಿಂದ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆಸ್ ನೋಬಲ್ನೆಸ್ ದಯೆಯಿಂದ ದಯೆಯನ್ನು ಹೊತ್ತಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ 3ನೇ ಪ್ಯಾರಾಗ್ರಾಫ್ ಮುಕ್ತಾಯ ಆಯಿತು. ನಾವು 4ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಹಿಯರ್ ದ ಇನ್ವಾರ್ಡ್ ಲೈಟ್ ದ ಸ್ಟ್ರೇಂಜರ್ಸ್ ಪೀಸ್ ಗ್ರ್ಯಾಂಡ್. ಇಲ್ಲಿ ಇನ್ವಾರ್ಡ್ ಐ ಅಂತಂದರೆ ಅವನ ಆಂತರಿಕವಾಗಿರ್ತಕ್ಕಂಥ ಬೆಳಕು, ಅವನಿರ್ತಕ್ಕಂಥ ಆಂತರಿಕವಾದ ಬೆಳಕು ಆ ಒಂದು ಈ ಯೂಸುಫ್ನ ಒಂದು ತೋರಿಸಿರ್ತಕ್ಕಂಥ ದಯೆ ಏನಿದೆ ಅದು ಆ ಒಬ್ಬ ಅಪರಿಚಿತ ವ್ಯಕ್ತಿಯ ಮುಖವನ್ನು ಇನ್ನೂ ವೈಭವೀತವಾಗಿ ಮಾಡುತ್ತೆ. ಇನ್ನೂ ಆತನ ಒಂದು ಮುಖ ವರ್ಚಸ್ಸು ಹೆಚ್ಚಾಗುವಂತೆ ಮಾಡುತ್ತೆ. ವಿಚ್ ಶೈನ್ಸ್ ಫ್ರಮ್ ಆಲ್ ಸೆಲ್ಫ್ ಕಾಂಕ್ವೆಸ್ಟ್ ನೀಲಿಂಗ್ ಲೋ. ವಿಚ್ ಶೈನ್ಸ್ ಫ್ರಮ್ ಆಲ್ ಸೆಲ್ಫ್ ಕಾಂಕ್ವೆಸ್ಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ತನ್ನ ಒಂದು ಇಂದ್ರಿಯವನ್ನು ಜಯಿಸಿದ ಸ್ವಯಂ ವಿಜಯ ಸಾಧಿಸಿರ್ತಕ್ಕಂತಹ ಆ ಒಬ್ಬ ಸ್ಟ್ರೇಂಜರ್ ಅಪರಿಚಿತ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಈಗ ನೀಲಿಂಗ್ ಲೋ ತನ್ನ ಮೊಣಕಾಲು ಊರಿ ಕುಳಿತು ಕೇಳ್ಕೊಳ್ತಾ ಇದ್ದಾನೆ. ಯಾರಿಗೆ? ಯೂಸುಫ್ನಿಗೆ ಕೇಳ್ಕೊಳ್ತಾ ಇದ್ದಾನೆ. ಹಿ ಬೋಡ್ ಟು ಹೀಸ್ ಫೋರ್ ಹೆಡ್ ಅಪಾನ್ ಯೂಸುಫ್ಸ್ ಹ್ಯಾಂಡ್. ಹಿ ಬೋಡ್ ಆತ ತಲೆ ಬಾಗ್ತಾ ಇದ್ದಾನೆ. ಯೂಸುಫ್ನ ಒಂದು ಕೈಯನ್ನು ಹಿಡ್ಕೊಂಡ್ಬಿಟ್ಟು ಆ ಕೈಗೆ ತನ್ನ ತಲೆಯನ್ನು ಅಥವಾ ಹಣೆಯನ್ನು ಹಚ್ತಾ ಇದ್ದಾನೆ. ಹಿ ಬೋಡ್ ಟು ಹೀಸ್ ಫೋರ್ ಹೆಡ್ ಅಪಾನ್ ಯೂಸುಫ್ಸ್ ಹ್ಯಾಂಡ್ ಸೋಬಿಂಗ್ ಯಾವ ರೀತಿಯಾಗಿ ಅಳುತ್ತಾ ಏನು ಮಾಡ್ತಾ ಇದ್ದಾನೆ? ಯೂಸುಫ್ನ ಕೈಗೆ ತನ್ನ ಹಣೆಯನ್ನು ಹಚ್ಚಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಓ ಶೇಖ್, ಓ ದೇವರೇ ಅಂತ ಹೇಳ್ತಾ ಇದ್ದಾನೆ. ಐ ಕಾಂಟ್ ಲೀವ್ ದಿ ಸೋ ನಾನು ನಿನ್ನನ್ನು ಹಾಗೆ ಬಿಡುವುದಿಲ್ಲ. ಐ ವಿಲ್ ರಿಪೇ ದಿ ನೀನು ಮಾಡಿರ್ತಕ್ಕಂಥ ಉಪಕಾರವನ್ನು ನಾನು ಮತ್ತೆ ನಿನಗೆ ಯಾವಾಗಲಾದರೂ ಉಪಕಾರವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಐ ವಿಲ್ ರಿಪೇ ದಿ ಆಲ್ ದಿಸ್ ಓ ಶೇಖ್ ಐ ಕ್ಯಾನಾಟ್ ಲೀವ್ ದಿ ಸೋ ಐ ವಿಲ್ ರಿಪೇ ದಿ ಅಂದರೆ ನಾನು ನಿನಗೆ ಮರಳಿ ಉಪಕಾರ ಮಾಡ್ತೇನೆ. ಆಲ್ ದಿಸ್ ದೌ ಹ್ಯಾಸ್ ಡನ್ ಅನ್ನೋದು ಹ್ಯಾಸ್ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ಹ್ಯಾಸ್ ಡನ್ ಈಗಾಗಲೇ ನಾನು ಏನು ಮಾಡಿದ್ದೇನೆ ಅಂತಂದರೆ ಅಂಟು ದ್ಯಾಟ್ ಇಬ್ರಾಹಿಂ ಹೂ ಸ್ಲೇವ್ ದೌ ಹ್ಯಾಸ್ ಡನ್ ಇಲ್ಲಿ ಹೇಳ್ತಾ ಇದ್ದಾನೆ ಆತ ನಾನು ನಿನ್ನ ಮಗನನ್ನು ಕೊಂದಿದ್ದೇನೆ. ನಾನು ನಿನ್ನ ಮಗನನ್ನು ಕೊಂದಿರುವವನು ನಾನೇ ಅಂತ ಒಪ್ಕೊಳ್ತಾ ಇದ್ದಾನೆ. ಆಮೇಲೆ ಏನಾಗುತ್ತೆ ಅಂಥೇಳಿ ನೋಡೋಣ. ಹಿಯರ್ ದ ಲಾಸ್ಟ್ ಒನ್ ಪ್ಯಾರಾಗ್ರಾಫ್. ಟೇಕ್ ಥ್ರೈಸ್ ದ ಗೋಲ್ಡ್. ಸಿ ಹಿಯರ್
ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ನೀವು ನೋಡಿ. ಆತ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮಗನ ಕೊಂದಿದ್ದೀನಪ್ಪ, ನಾನೇ ಕೊಂದವನು ಅಂತ ಆ ಸ್ಟ್ರೇಂಜರ್ ಒಪ್ಕೊಂಡಾಗ ಈ ಯೂಸುಫ್ ಏನು ಮಾಡ್ತಾ ಇದ್ದಾನೆ, ಟೇಕ್ ಥ್ರೈಸ್ ದ ಗೋಲ್ಡ್, ಒನ್ಸ್ ಟ್ವೈಸ್ ಥ್ರೈಸ್, ಒಂದು ಸತಿ, 2 ಸತಿ, 3 ಸತಿ, 3 ಸತಿ ನೀನು ಬಂಗಾರವನ್ನು ತೆಗೆದುಕೋ ಸೆಡ್ ಯೂಸುಫ್, 3 ಸತಿ ಬಂಗಾರ ತೆಗೆದುಕೋ. ಫಾರ್ ವಿತ್ ದಿ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ಮತ್ತು ಅಷ್ಟು ಬಂಗಾರ ತೆಗೆದುಕೊಂಡು ಏನು ಮಾಡ್ಬೇಕು ನೀನು, ಫಾರ್ ವಿತ್ ದಿ ನಿನ್ನ ಜೊತೆಗೆ ಒಂದು ಬಂಗಾರವನ್ನು ತೆಗೆದುಕೋ, ಆ್ಯಂಡ್ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ಈ ಒಂದು ಮರುಭೂಮಿಲಿ ಹೋಗ್ತಾ ಇರು ನೀನು, ನೆವರ್ ಟು ರಿಟರ್ನ್ ಎಂದಿಗೂ ಈ ಕಡೆಗೆ ಮರಳಿ ಬರಲೇಬೇಡ ಅಂತ ಹೇಳಿ ಯೂಸುಫ್ ಹೇಳಿದ. ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಮ್ ಮೀ. ನೀನು ಇಲ್ಲಿಂದ ಹೋಗಿಬಿಟ್ಟಿದ್ರೆ ನನಗೇನಾಗುತ್ತೆ, ನನ್ನ ಒಂದು ಕೆಟ್ಟ ಆಲೋಚನೆ ಏನು ಮಾಡುತ್ತೆ, ನನ್ನನ್ನು ರೈಡ್ ಮಾಡ್ತಾ ಇರುತ್ತೆ. ನೀನಿದ್ದರೆ ಅದಕ್ಕಾಗಿ ಇಲ್ಲಿಂದ ನೀನು ಹೊರಟು ಬಿಡು ಅಂತ ಹೇಳ್ತಾನೆ. ಪೋಸ್ಟ್ ಬೋರ್ನ್, ಅದೇ ಮೊದಲ ಒಂದು ಜನನ. ಅಂದರೆ ಈ ಯೂಸುಫ್ಗೆ ಮೊದಲ ಒಂದು ಗಂಡು ಮಗು ಜನಿಸಿತ್ತು. ಆ ಗಂಡು ಮಗನನ್ನೇ ಈ ಅಪರಿಚಿತವಾಗಿರ್ತಕ್ಕಂಥ ಇಬ್ರಾಹಿಂ ಅಂತಕ್ಕಂಥ ವ್ಯಕ್ತಿ ಏನು ಮಾಡಿರ್ತಾನೆ, ಕೊಂದು ಹಾಕಿರ್ತಾನೆ ಅಂತಕ್ಕಂಥದ್ದು. ಫಸ್ಟ್ ಬೋರ್ನ್ ಫಾರ್ ಹೂಮ್ ಬೈ ಡೇ ಆ್ಯಂಡ್ ನೈಟ್ ಐ ಯಾರ್ನ್. ಆ ಒಂದು ಮೊದಲ ಹುಟ್ಟಿರ್ತಕ್ಕಂಥ ಮಗುವಿಗಾಗಿ ನಾನು ಹಗಲು ರಾತ್ರಿ ಏನು ಮಾಡ್ತಾ ಇದೆ, ಹಂಬಲಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಬ್ಯಾಲೆನ್ಸ್ ಆ್ಯಂಡ್ ಜಸ್ಟ್ ಆರ್ ಆಲ್ ಗಾಡ್ಸ್ ಡಿಕ್ರೀಸ್. ಇಲ್ಲಿ ನ್ಯಾಯ ಮತ್ತು ಅನ್ಯಾಯಗಳೆರಡೂ ಏನಪ್ಪ ಅಂದರೆ ಆ ದೇವರ ಕೊಡುವಂತಹ ತೀರ್ಪು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಯೂಸುಫ್. ದೌ ಆರ್ಟ್ ಅವೇಂಜ್ಡ್ ಮೈ ಫಸ್ಟ್ ಬೋರ್ನ್ ಸ್ಲೀಪ್ ಇನ್ ಪೀಸ್. ದೌ ನೀನು ಈ ಒಂದು 3ರಷ್ಟು ಬಂಗಾರವನ್ನು ತೆಗೆದುಕೋ, ಆವಾಗ ನಾನು ನಿನ್ನ ಮೇಲೆ ಸೇಡನ್ನು ತೀರಿಸಿಕೊಂಡಂಗೆ ಆಗುತ್ತೆ. ಮೈ ಫಸ್ಟ್ ಬೋರ್ನ್ ನನಗೆ ಹುಟ್ಟಿರ್ತಕ್ಕಂಥ ಮೊದಲ ಗಂಡ ಮಗು ಏನಾಗಿದೆ ಈಗ, ಸ್ಲೀಪ್ ಇನ್ ಪೀಸ್, ಅದು ಶಾಂತವಾಗಿ ಎಂದು ಎದ್ದೇಳದ ಆ ಒಂದು ನಿದ್ರೆಗೆ ಜಾರಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಈ ಒಂದು ಪೋಯಮ್ ಈಸ್ ಕಂಪ್ಲೀಟೆಡ್. ಲೆಟ್ ಅಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಇನ್ ನೆಕ್ಸ್ಟ್ ಲೆಸನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.